ಶ್ರೀ ಗುರುಭ್ಯೋ ನಮಃ. ನಂದಿವಾಹಿನಿಯ ಸಮಸ್ತ ಪ್ರೇಕ್ಷಕರಿಗೂ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರದೀಪ್ ನಾಡಿಗ್, ಜ್ಯೋತಿಷ್ಯ, ರೇಖಿ, ಸಂಮೋಹನ, ಧ್ಯಾನದಿಂದ ನಮ್ಮ ಹಲವು ಸಮಸ್ಯೆಗಳ ನಿವಾರಣೆ ಮಾಡತಕ್ಕಂತಹ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದೀವಿ. ಮೊದಲು ಈ ನವೆಂಬರ್ ರಾಶಿ ಭವಿಷ್ಯವನ್ನು ತುಲಾ ರಾಶಿಯವರಿಗೆ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಅದಕ್ಕೆ ಮೊದಲು ಕಾರ್ತಿಕ ಮಾಸವಾದ್ದರಿಂದ ಶಿವನ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ರಾಶಿ ಭವಿಷ್ಯವನ್ನು ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಸಂಯೋಗ ಸರ್ಪತಿ ನೀಲಗ್ರೀವೋ ವಿಲೋಹಿತಃ ಉತೈನಂಗೋಪಾ ಅದೃಶನ್ನದೃಶನ್ನುದಹಾರ್ಯಃ ಉತೈನಂ ವಿಶ್ವಾಭೂತಾನಿ ಸದೃಷ್ಟೋ ಮೃಡಜಾತಿನಃ. ಹರಿ ಓಂ. ತುಲಾರಾಶಿ, ಶುಕ್ರ ಅಧಿಪತಿಯಾಗಿರ್ತಕ್ಕಂತಹ ತುಲಾರಾಶಿ. ಈ ನವೆಂಬರಲ್ಲಿ ಗುರು ವಕ್ರಗತನಾಗಿ ಮಿಥುನ ರಾಶಿಯಿಂದ ಒಂದು 40 ದಿನಗಳ ಕಾಲ ಅವನು ಕರ್ಕಾಟಕ ರಾಶಿಗೆ ಅಂದರೆ ಉಚ್ಚ ರಾಶಿಗೆ ಬರ್ತಾ ಇದ್ದಾನೆ, ಉಚ್ಚ ಸ್ಥಾನಕ್ಕೆ ಬರ್ತಾ ಇದ್ದಿರೋದ್ರಿಂದ ಎಲ್ಲ ರಾಶಿಗಳಲ್ಲೂ ಕೂಡ ಸ್ವಲ್ಪ ಅದಲು ಬದಲು ಪರಿಣಾಮಗಳು ಬರ್ತಾ ಹೋಗ್ತದೆ. ಹಾಗಾಗಿ ತುಲಾರಾಶಿಗೆ ಯಾವ ರೀತಿಯ ಫಲ? ಗುರುವಿನ ಅನುಗ್ರಹದಿಂದ ದಶಮ ಸ್ಥಾನಕ್ಕೆ 10ನೇ ಸ್ಥಾನಕ್ಕೆ ಗುರು ಆಗಮನಿಸ್ತಾ ಇದ್ದಾನೆ. ಗುರುವಿನ ಆಗಮನದಿಂದ ಯಾವಾಗಲೂ ಕೂಡ ತುಲಾರಾಶಿಯವರಿಗೆ ಸ್ವಲ್ಪ ಉದರದ ಸಮಸ್ಯೆ ಇರ್ತಕ್ಕಂಥದ್ದು, ಅಂದರೆ ಹೊಟ್ಟೆಯ ಭಾಗಕ್ಕೆ ಸಮಸ್ಯೆ ಬಹಳ ಜಾಸ್ತಿ ಇರ್ತದೆ, ಅವರಿಗೆ ಸಾಮಾನ್ಯವಾಗಿರ್ತದೆ. ಅದರ ಒಂದು ಕಡೆ ಅಂದರೆ ಆಹಾರ ವಿಹಾರಗಳಲ್ಲಿ ತುಂಬ ಗಮನ ವಹಿಸಬೇಕು ತುಲಾರಾಶಿಯವರು. ಅಂದರೆ ನಾವು ಶುಚಿತ್ವವನ್ನು ನೋಡ್ಕೋಬೇಕಾಗ್ತದೆ, ಎಲ್ಲಿ ಬೇಕಲ್ಲಿ ತಿನ್ನುವಂಥದ್ದಾಗಬಾರ್ದು. ಆ ರೀತಿಯಾಗಿ ಅದರ ಒಂದು ಫಲದ ನಾವು ತಿಂತಕ್ಕಂತಹ ಒಂದು ಪರಿಸರ, ತಿನ್ನುವಂತಹ ಆಹಾರ ಯಾವ ರೀತಿ ಇದೆ ಅಂತ ಹೇಳಿ ಯೋಚನೆ ಮಾಡಿ ನಾವು ತಿನ್ನಬೇಕಾಗ್ತದೆ. ತಿನ್ನುವಂತಹ ಪದಾರ್ಥಗಳನ್ನು ಅಭಿಮಂತ್ರಿಸಿ, ಅಂದರೆ ಎನರ್ಜಿಟಿಕ್ ಆಗಿ ನಾವು ನೋಡಿದಾಗ ಅಂದರೆ ನಮ್ಮಲ್ಲಿ ಬಹಳ ಶಕ್ತಿ ಇದೆ, ಯೂನಿವರ್ಸಲ್ ಇರತಕ್ಕಂತಹ ವಿಶ್ವ ಚೈತನ್ಯ ಶಕ್ತಿ ಕೂಡ ನಮ್ಮಲ್ಲಿ ಹರಿತಾ ಇದೆ. ಅದನ್ನು ನಾವು ಅಭಿಮಂತ್ರಣೆ ಮಾಡಬೇಕು. ನೋಡಿ, ನಾವು ಯಾರಿಗಾರು ಆಶೀರ್ವಾದವನ್ನು ಮಾಡಬೇಕಾದ್ರೂ ಕೂಡ ಏನು ಮಾಡ್ತೀವಿ, ಅಕ್ಷತೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನಮ್ಮ ಇಷ್ಟ ದೇವರನ್ನು ಅಥವಾ ಆರಾಧ್ಯ ದೇವತೆಯನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿ ಅವರಿಗೆ ಆಶೀರ್ವಾದವನ್ನು ಮಾಡ್ತೀವಿ. ಇದರಿಂದ ಏನು ಗೊತ್ತಾಗ್ತದೆ, ನಮ್ಮಲ್ಲಿ ಆ ವಿಶ್ವ ಚೈತನ್ಯ ಶಕ್ತಿ ಹರಡಿ ಕೈ ಮೂಲಕ ಅಕ್ಷತೆಗಳಿಗೆ ಹೋಗಿ ಆ ಆಶೀರ್ವಾದವನ್ನು ಮಾಡಿದಾಗ ಆ ದಂಪತಿಗಳಿಗೂ ಆ ಮಗುವಿಗೂ ಹಾಗೆ ನಾವು ಯಾರಿಗೆ ಆಶೀರ್ವಾದವನ್ನು ಮಾಡ್ತೀವಿ ಅವರಿಗೆ ಬಹಳ ಒಳ್ಳೆಯದಾಗ್ತದೆ. ಹಾಗಾಗಿ ನಮ್ಮಲ್ಲಿ ಆ ಶಕ್ತಿಯನ್ನು ಇರೋದರಿಂದ ನಾವು ಮುಂದೆ ನಿವಾರಣೆ ಮಾಡ್ಕೊಳ್ಬೇಕಾದ್ರು ನಾವು ಏನು ಆಹಾರವನ್ನು ಸ್ವೀಕಾರ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನು ಒಂದು ಸಲ ನಾವು ಅಭಿಮಂತ್ರಣೆಯನ್ನು ಮಾಡಬೇಕು. ಅಭಿಮಂತ್ರಣೆ ಅಂತ ಹೇಳಿದ್ರೆ ಆಹಾರವನ್ನು ಮುಂದೆ ಇಟ್ಕೊಂಡು ಅದರಲ್ಲಿ ದೇವತಾ ಅಂಶವನ್ನು, ಪ್ರಸಾದ ರೂಪದಲ್ಲಿ ದೇವತಾ ಅಂಶವನ್ನು ನಾವು ಪ್ರಾರ್ಥನೆ ಮಾಡಿ, ಚಪ್ಪಲಿ ಹಾಕ್ಕೊಂಡಿದ್ರೆ ಅದನ್ನು ಬಿಟ್ಟು ಪ್ರಾರ್ಥನೆ ಮಾಡಿ ಅದನ್ನು ಸೇವಿಸೋದ್ರಿಂದ ಆ ಆಹಾರಗಳಲ್ಲಿ ಇರ್ತಕ್ಕಂಥ ದೋಷಗಳು ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತದೆ. ಅದರ ಬಗ್ಗೆ ಯೋಚನೆ ಮಾಡ್ತಾ ಈ ಗುರುವಿನ ಆಗಮನದಿಂದ ತುಲಾರಾಶಿಯವರಿಗೆ ಧಾರ್ಮಿಕ ಪ್ರವೃತ್ತಿ, ಧರ್ಮದಲ್ಲಿ ಆಸಕ್ತಿ ಬರ್ತಕ್ಕಂಥದ್ದು, ಪೂಜಾ ಇತ್ಯಾದಿಗಳಲ್ಲಿ ಸ್ವಲ್ಪ ಮನಸ್ಸು ವಾಲ್ತಕ್ಕಂಥದ್ದು, ದೇವತಾ ಆರಾಧನೆ ಮಾಡ್ತಕ್ಕಂಥದ್ದು, ಗುರು ಹಿರಿಯರಲ್ಲಿ ಇದ್ದಕ್ಕಿದ್ದಂಗೆ ಶ್ರದ್ಧೆ ಬರ್ತದೆ. ಯಾವ ತುಲಾರಾಶಿಯ ಮಕ್ಕಳಾಗ್ಬೋದು ಅಥವಾ ಸ್ವಲ್ಪ ಈಗಿನ ಮಕ್ಕಳಲ್ಲಿ ಗುರು ಹಿರಿಯರಲ್ಲಿ ಶ್ರದ್ಧೆ ಕಮ್ಮಿ ಆಗ್ತಾ ಇದೆ, ಅದು ಇದ್ದಕ್ಕಿದ್ದಂಗೆ ಸ್ವಲ್ಪ ಬದಲಾವಣೆ ಆಗ್ತದೆ. ವಿಶೇಷವಾದ ಅಮ್ಮನಲ್ಲಿ ಪ್ರೀತಿ ಹೆಚ್ಚಾಗೋದು, ಅಪ್ಪನಲ್ಲಿ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು, ಅಜ್ಜನಲ್ಲಿ ಪ್ರೀತಿ ಹೆಚ್ಚಾಗ್ತಕ್ಕಂಥದ್ದು ಆಗ್ಬೋದು, ಅವ್ರನ್ನ ನಾವು ಪ್ರೀತಿಯಿಂದ ಕಾಣ್ತಕ್ಕಂಥದ್ದು ಆಗ್ಬೋದು. ಒಂದು 2-3 ದಿನ ಏನೋ ಬೈದಿರ್ತೀವಿ, ಏನೋ ಮನಸ್ತಾಪ ಮಾಡ್ಕೊಂಡಿರ್ತೀವಿ, ಆದರೆ ಇದ್ದಕ್ಕಿದ್ದಾಗಿ ಗುರುವಿನ ಅನುಗ್ರಹದಿಂದ ಅದರಲ್ಲಿ ಸ್ವಲ್ಪ ಬದಲಾವಣೆಯನ್ನು ನಾವು ತುಲಾರಾಶಿಯಲ್ಲಿ ಕಾಣ್ತೀವಿ. ಮತ್ತು ಇವರು ಹೆಚ್ಚು ವಾದ ಮಾಡ್ತಕ್ಕಂಥದ್ದಾಗ್ಬೋದು, ತುಂಬ ವಾದ ಮಾಡಿ ತಮ್ಮ ಕಾರ್ಯವನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು, ನಾನು ಹೇಳಿದ್ದೇ ಹೀಗೆ ಆಗಬೇಕು ಅಂತಕ್ಕಂಥದ್ದು ಗುರುವಿನ ಒಂದು ಪ್ರಭಾವದಿಂದ ಆಗ್ತದೆ. ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ಜಪತಪ ಅನುಷ್ಠಾನಗಳು ಮಾಡೋದರಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂತಹ ಫಲ ಸಿಗ್ತದೆ. ಹಾಗೆ ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಲ್ಲಿ ಸ್ವಲ್ಪ ಉನ್ನತಿಯನ್ನು ಪಡ್ತಕ್ಕಂಥ ಒಂದು ಫಲ ಈ ಗುರುವಿನ ಅನುಗ್ರಹದಿಂದ. ಹಾಗೆ ಜನಮನ್ನಣೆ, ಕೀರ್ತಿ ಲಾಭ, ಎಲ್ಲ ಕಡೆಯಲ್ಲೂ ಕೂಡ ಜನರ ಒಂದು ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂಥದ್ದು, ಆನಂತರ ಜನಗಳು ಗುರುತಿಸುವಂಥ ಒಂದು ಆಗ್ತಕ್ಕಂಥದ್ದು ಈಗ ತುಲಾರಾಶಿಯವರಿಗೆ ಫಲ ಇದೆ. ಅನಂತರ ವ್ಯಾಪಾರಿಗಳಿಗೆ ಶುಭ ಫಲ, ಯಾದರೂ ಸಣ್ಣ ವ್ಯಾಪಾರವನ್ನು ಮಾಡ್ತಕ್ಕಂಥದ್ದಾಗ್ಬೋದು ಅಥವಾ
ವಿಶೇಷವಾದ ವ್ಯಾಪಾರವನ್ನು ಶುರು ಮಾಡ್ತಕ್ಕಂಥದ್ದಾಗ್ಬೋದು. ಇವೆಲ್ಲವನ್ನು ಶುಭ ಫಲವನ್ನು ತುಲಾರಾಶಿಯವರಿಗೆ ದಶಮಕ್ಕೆ ಬರ್ತಕ್ಕಂತಹ ಗುರು ಕೊಡ್ತಾನೆ. ಅನಂತರ ದೇಹದಲ್ಲಿ ಸೌಂದರ್ಯ ಕಾಂತಿ ಆಗ್ತಕ್ಕಂಥದ್ದು, ಮತ್ತು ಒಳ್ಳೆಯ ಭೋಜನವನ್ನು ಸಿಗ್ತಕ್ಕಂಥ, ಅಂದರೆ ಒಳ್ಳೆಯ ಆಹಾರವನ್ನು ಸೇವಿಸ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಆಹಾರವನ್ನು ಸೇವಿಸ್ತಕ್ಕಂಥ ಒಂದು ಯೋಗ ಫಲ ತುಲಾರಾಶಿಯವರಿಗಿದೆ. ಮತ್ತು ಸತಿಪತಿಗಳಲ್ಲಿ ಗಂಡ ಹೆಂಡತಿರಲ್ಲಿ ಸೌಖ್ಯ, ಒಳ್ಳೆಯ ಮಾತಾಡ್ತಕ್ಕಂಥದ್ದಾಗ್ಬೋದು, ಅವರಲ್ಲಿ ಒಳ್ಳೆಯ ಪ್ರೀತಿ ಭಾವನೆ ಬರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇದೆ. ಗೃಹ ಲಾಭ, ಮನೆಯನ್ನು ಚೇಂಜ್ ಮಾಡ್ತಕ್ಕಂಥದ್ದಾಗ್ಬೋದು, ಅಥವಾ ಹೊಸ ಮನೆಯನ್ನು ಖರೀದಿ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ಮಾಡ್ತಕ್ಕಂಥದ್ದಾಗ್ಬೋದು, ಇದೆಲ್ಲ ತುಲಾರಾಶಿಯವರಿಗಿದೆ. ಆದರೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೆ. ಕಫದ ಪ್ರಭಾವದಿಂದ ಅವರಿಗೆ ಆರೋಗ್ಯದ ಸಮಸ್ಯೆ ಆಗ್ತಕ್ಕಂಥದ್ದು, ಸ್ವಲ್ಪ ಆಲಸ್ಯ, ಅಯ್ಯೋ ನಾಳೆ ಮಾಡಿದ್ರಾಯಿತು, ನಾಡಿದ್ದು ಮಾಡಿದ್ರಾಯಿತು, ಸ್ವಲ್ಪ ಆಲಸ್ಯ ಆಗ್ತದೆ. ಮತ್ತು ಈ ಜಾಯಿಂಟ್ಗಳಲ್ಲಿ ಸ್ವಲ್ಪ ನೋವನ್ನು ಅನುಭವಿಸುವಂತಹ ಒಂದು ತೊಂದರೆ, ಅಂದರೆ ವಾಯು ಸಂಬಂಧಿತಕ್ಕಂತಹ ತೊಂದರೆಗಳಾಗ್ತಕ್ಕಂಥದ್ದು. ಅನಂತರ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗ್ತದೆ. ಅನಂತರ ನಿದ್ರಾ ಸಮಸ್ಯೆ, ನಿದ್ರಾಹೀನತೆ ಆಗ್ತಕ್ಕಂಥದ್ದು. ಸ್ವಕ್ಷೇತ್ರದಲ್ಲಿ ಕುಜ ಬರೋದರಿಂದ ಸಂಗೀತದಲ್ಲಿ ಮತ್ತು ಕಲೆಗಳಲ್ಲಿ ಅಭಿರುಚಿ ಇರ್ತಕ್ಕಂಥವರಿಗೆ ಇದು ಬಹಳ ಒಳ್ಳೆಯ ಒಂದು ದಿನ ಆಗ್ತದೆ, ಒಂದು ಒಳ್ಳೆಯ ತಿಂಗಳಾಗ್ತದೆ ಇದು. ಹಾಗಾಗಿ ಸಂಗೀತ ಕಲೆಗಳಲ್ಲಿ ಅಭಿವೃದ್ಧಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ಶುಭ ಕಾರ್ಯಕ್ಕೆ ನಾವು ಯೋಚನೆ ಮಾಡ್ತಕ್ಕಂಥದ್ದಾಗ್ಬೋದು. ಕುಟುಂಬದಲ್ಲಿ ಸೌಖ್ಯ, ವಿದ್ಯಾರ್ಥಿಗಳಿಗೆ ಶುಭ ಆಗ್ತದೆ. ನವೆಂಬರ್ 16 ನಂತರ ರವಿ ತನ್ನ ಕ್ಷೇತ್ರವನ್ನು ಬದಲಾವಣೆ ಮಾಡ್ತಾನೆ, ಅಂದರೆ ರಾಶಿಯನ್ನು ಬದಲಾವಣೆ ಮಾಡ್ತಾನೆ. ಅದರಿಂದ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ. ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದರಿಂದ ನಾವು ದೇವಿಯ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅನಂತರ ಇರ್ತಕ್ಕಂಥ ಈ ತೊಂದರೆಗಳಿಂದ ಗುರು ಒಳ್ಳೆಯ ಫಲವನ್ನು ಕೊಡ್ತಾನೆ, ಆದರೆ ಕುಜ ಮತ್ತು ರವಿಯ ಒಂದು ಫಲ ಸ್ವಲ್ಪ ಪರಿಣಾಮದಾಯಕವಾಗಿರ್ತದೆ. ಹಾಗಾಗಿ ಲಲಿತಾ ಸಹಸ್ರನಾಮ, ರವಿಯ ದೇವತಾ ಆರಾಧನೆ, ಹಾಗಾಗಿ ಆದಿತ್ಯ ಹೃದಯ ಪಾರಾಯಣ, ಆದಿತ್ಯ ಹೃದಯ ಅಂತೇಳಿ ಬರ್ತದೆ. ಶ್ರೀರಾಮ ಅದನ್ನು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡೋದರಿಂದ ನಮಗೆ ಆ ದೋಷಗಳು ನಿವಾರಣೆಯಾಗಿ ಕನ್ಯಾ ರಾಶಿಯವರಿಗೆ ಶುಭಮಂಗಳ ಉಂಟಾಗ್ತದೆ ಅಂತ ಹೇಳ್ತಾ ನವೆಂಬರ್ ತಿಂಗಳ ಈ ರಾಶಿ ಭವಿಷ್ಯಕ್ಕೆ ಮಂಗಳವನ್ನು ಮಾಡೋಣ. ಹಾಗೆ ಮುಂದಿನ ರಾಶಿ ಭವಿಷ್ಯದಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ವಿರಮಿಸ್ತಾ ಇದ್ದೀನಿ. ನಿಮಗೆ ನಮಸ್ಕಾರ. ಸಮಸ್ತ ಸನ್ಮಂಗಲಾನಿ ಭವಂತು. ಹರಿ ಕೃಷ್ಣಾರ್ಪಣಮಸ್ತು. ತತ್ಸತ್.